ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇದು ಒಣಗಿದ ಸೀಗಡಿದು ಫ್ರೈ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ ಸೀಗಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಒಣಗಿರೋದು ಪ್ರಾನ್ಸ್ ಸಿಗುತ್ತೆ ನೋಡಿ, ಹಸಿದಲ್ಲ, ಒಣಗಿದ್ದು ಸಿಗುತ್ತೆ. ರೆಡಿಮೇಡ್ ಆದರೆ ಕ್ಲೀನ್ಡ್ ಸಿಗುತ್ತೆ. ಕ್ಲೀನ್ ಇಲ್ಲದೆ ಇರೋದನ್ನ ನಾವು ಮನೇಲಿ ಕ್ಲೀನ್ ಮಾಡ್ಕೊಳ್ಬೇಕು. ಇದು ನೋಡಿ, ಈ ಥರ ಸೀಗಡಿ ಈ ಥರ ಇರುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಸೀಗಡಿ ಕ್ಲೀನ್ಡ್ ನನಗೆ ಸಿಕ್ಕಿರೋದು. ಪ್ಯಾಕೆಟ್ ಅದು ಬರುತ್ತೆ, ಅದು ಕ್ಲೀನಾಗಿರುತ್ತೆ. ಅದನ್ನು ಚೆನ್ನಾಗಿ ಅದು ಒಣಗಿರೋದದು ತುಂಬ ಚೆನ್ನಾಗಿರುತ್ತೆ. ಇದು ರಸಮ್, ಅನ್ನ, ಮೊಸರು ಸಾರಿಗೆ ಮತ್ತು ಯಾವುದೇ ಸಾಂಬಾರು, ಬೇಳೆ ಸಾರು ಯಾವುದಕ್ಕೆ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಈ ಮೀನನ್ನ, ಸೀಗಡಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಜಸ್ಟ್ ಬೇಗ ತಕ್ಷಣ ಇಮ್ಮಿಡಿಯೇಟಾಗಿ ವಾಶ್ ಮಾಡಿ ತೆಗೀರಿ. ಏನಾದರೂ ಅಕಸ್ಮಾತ್ ಮಣ್ಣು ಧೂಳಿದ್ರೆ ಅಂತ ಅಷ್ಟೇ ವಾಶ್ ಮಾಡಿ ತೆಗೆದ್ಬಿಟ್ಟು ಬಾಣಲಿ ಇಡಿ. ಬಾಣಲಿ ಬಿಸಿ ಆಗ್ತಾ ಇರುತ್ತೆ. ಆಗ ಈ ಮೀನನ್ನ, ಈ ಸೀಗಡಿನ ಅದಕ್ಕೆ ಹಾಕಬೇಕು. ಪ್ರಾನ್ಸ್, ಡ್ರೈ ಆಗಿರುವಂಥ ಪ್ರಾನ್ಸ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡೋದಂದರೆ ಈಗ ಒದ್ದೆ ಆಗಿರುತ್ತೆ ನೋಡಿ, ಒದ್ದೆ ಆದಾಗ ಆ ಕಲರ್ ಆಗಿದೆ, ಮತ್ತು ಒಣಗಿದಾಗ ಯಾವ ಕಲರ್ ಇರುತ್ತೋ ಅದೇ ಕಲರ್ ಬರುತ್ತೆ. ಹಾಗೆ ನಿಧಾನಕ್ಕೆ ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾನೇ ಇರಬೇಕು. ಆಮೇಲೆ ನಾವು ಒಂದು ತೆಗೆದು ನೋಡುವಾಗ ನಮಗೆ ಅದು ಗೊತ್ತಾಗುತ್ತೆ, ಮುರಿಯೋಂಗೆ ಸಿಗುತ್ತೆ, ಆ ಥರ ಮುರಿದೋಗೋಂಗೆ ಸಿಗುತ್ತೆ, ಗೊತ್ತಾಗುತ್ತೆ. ಆಗ ಏನು ಮಾಡಬೇಕು, ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಫ್ರೈ ಆಗಿರುತ್ತೆ. ನೋಡಿ ಕಲರ್ ಚೇಂಜ್ ಆಗಿದೆ. ಹಸಿದಾಗಲೇ ಬೇರೆ ಕಲರ್ ಇತ್ತು, ಇದು ಫ್ರೈ ಆದಾಗಲೇ ಬೇರೆ ಕಲರು. ಈಗ ಏನು ಮಾಡಬೇಕು, ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಬೇಕು. ಯಾವುದೇ ಆಗಲಿ ಕೊಬ್ಬರಿ ಎಣ್ಣೆ ಹಾಕಿ, ಇಲ್ಲಾಂದರೆ ನೀವು ಮನೇಲಿ ಉಪಯೋಗಿಸುವಂಥ ಎಣ್ಣೆ ಆದರೂ ತೊಂದರೆ ಇಲ್ಲ. ಅದು ಹಾಕ್ಬಿಟ್ಟು ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಅಷ್ಟೇ. ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಒಂದು ಬಾಕ್ಸಲ್ಲಿ ಹಾಕಿಡಿ. ಪ್ರತಿಯೊಂದು ಸಲ ಊಟ ಮಾಡುವಾಗಲೂ ಇದನ್ನು ಸ್ವಲ್ಪ ಸೈಡ್ ನಂಚ್ಕೊಳಕ್ಕೆ ಇಟ್ಕೊಳ್ಳಿ. ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಇದನ್ನು ನೀವು ಮನೇಲಿ ಮಾಡಿ, ಇದು ಸಿಗುತ್ತೆ ರೆಡಿಮೇಡ್, ಎಲ್ಲ ಹೊರಗಡೆ ಎಲ್ಲ ಕಡೆಗೆ ಸಿಗುತ್ತೆ. ಈ ಪ್ರಾನ್ಸ್, ಡ್ರೈ ಪ್ರಾನ್ಸ್, ಅದರ ಈ ಥರ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ನೀವು ಎಷ್ಟು ದಿನ ಇಟ್ಟರು ಕ್ರಿಸ್ಪಿಯಾಗಿರುತ್ತೆ. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.